ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ಕೋಟ್ ಹುಡುಗ ಸುದೀಪ್ ML. ಇವತ್ತು ನಾನು ಬಂದಿರೋದು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನಲ್ಲಿರುವ ಚಿಕ್ಕನಸೊಗೆಯು ಗ್ರಾಮವು ಅತ್ಯಂತ ಪುರಾತನ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸ್ಥಳವಾಗಿದೆ. 11ರಿಂದ 15ನೇ ಶತಮಾನದವರೆಗೂ ಚಂಗಾಳವರು ಅನಸೊಗೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಈ ಗ್ರಾಮವು ಮಧ್ಯಕಾಲೀನ ಕರ್ನಾಟಕದಲ್ಲಿ ಪ್ರಮುಖ ಜೈನ ಕೇಂದ್ರವಾಗಿದೆ. 12 ದೇವಸ್ಥಾನಗಳಿವೆ. ಸುಮಾರು ಸಾವಿರಾರು ವರ್ಷದ ಪುರಾತನ ದೇವಾಲಯ ಆದಿನಾಥ, ನೇಮಿನಾಥ, ಶಾಂತಿನಾಥ. ಇದು ಹೊಯ್ಸಳರು ಮತ್ತು ಚೋಳರು, ಹೊಯ್ಸಳರ ಕಾಲದಲ್ಲಾದ ಚೋಳರ ಕಾಲದಲ್ಲಾದಿದ್ದು ಸರಿ ಅಂತ ಅಂದ್ಬಿಟ್ಟು ಆಮೇಲಿಂದ ಇವರು ವಿಷ್ಣುವರ್ಧನ್ ನೆಟ್ಟಿ ಶಾಂತಲಾದೇವಿ ಇಲ್ಲಿ ಬಂದಿದ್ದಾರೆ ಅಂತವ. ಆಮೇಲಿಂದ ಚಂಗಾಳವರು ಇದು ಹೊಯ್ಸಳರ ಚೋಳರ ರಾಜಧಾನಿಯಾಗಿತ್ತು. 18,000 ಜನಸಂಖ್ಯೆ ಇತ್ತು. 3,000 ಜೈನಿಗರಿದ್ದು. ದೊಡ್ಡನಸೊಗೆಯಿಂದ ಇದು ಊರು ಶುರು. ದೊಡ್ಡನಸೊಗೆ ಕಾವೇರಿ ದಡದಿಂದ ಊರು ಶುರು. ಇದು ಯಾವುದೋ ಒಂದು ಯುದ್ಧ ನಡೆದಿ ದೊಡ್ಡನಸೊಗೆ, ಚಿಕ್ಕನಸೊಗೆ ಮತ್ತು ಸಣ್ಣಗುಂಡಕೊಪ್ಪ ಅಂತ 3 ಗ್ರಾಮ ಅದು. ಇದು ಭಾರಿ ಶಿಥಿಲವಾಗಿತ್ತು. ಶಿಥಿಲವಾಗಿದ್ದಾಗ ಇಲ್ಲಿ ಒಬ್ಬರು MLA ಅಂತ HB ಕೆಂಚವರು ಅಂದ್ಬಿಟ್ಟು ದೇವರಾಜ ಅರಸನ ಕಾಲದಲ್ಲಿ ಇದನ್ನು ಭಾಳ ಶಿಥಿಲವಾದದ್ದನ್ನು ಜೀರ್ಣೋದ್ಧಾರ ಮಾಡಿ ದೇವರಾಜ ಅರಸನ ಕಾಲದಲ್ಲಿ ಹೆಲಿಕಾಪ್ಟರ್ ಬಂದು ಇದನ್ನು ಪೂಜೆ ಮಾಡೋಕ್ಕಿಂತ ಶುರು ಮಾಡಿದ್ರು. ಸಾಲಿಗ್ರಾಮದವ್ರು ಬಂದು ಇದನ್ನು ಇದು ಮಾಡಿ ಇವಾಗ ಮೈಸೂರಿನಿಂದ ಶೀಲಮ್ಮ ಅಂದ್ಬಿಟ್ಟು ಟ್ರಸ್ಟ್ ಮಾಡಿಕೊಂಡು ಇದನ್ನು ಪೂಜೆಗೆ ದುಡ್ಡು ಕೊಡ್ತಾವ್ರೆ, ಇದನ್ನು ಮಾಡ್ತಾವ್ರೆ. HB ಕೆಂಚವರು ಇದನ್ನು ಜೀರ್ಣೋದ್ಧಾರ ಮಾಡಿದ್ರು. ನಿಮ್ಮ ಹೆಸರು? ಈ ಚಂದ್ರಸನ ಪೀರೇಗೌಡ. ಈ ಶಾಸನಗಳ ಪ್ರಕಾರ ಇದು ಮೂಲ ಸಂಘದ ಅನಸೊಗೆಯ ಸಂಖ್ಯೆಯ ಪ್ರಮುಖ ನೆಲೆಯಾಗಿತ್ತು. ಇಲ್ಲಿರುವ ತ್ರಿಕೂಟಚಲ ಶೈಲಿಯ ಆದಿನಾಥ ಬಸದಿಯು ಪ್ರಸಿದ್ಧವಾದದು. ಈ ಬಸದಿಯನ್ನು ಚೋಳ ದೊರೆ ರಾಜೇಂದ್ರ ಚೋಳನ ಕಾಲದಲ್ಲಿ 11ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಎಂದು ನಂಬಲಾಗಿದೆ. ಗಂಗರು ಮತ್ತು ಚಂಗಾಳವರು ಅರಸರು ಕಾಲದ ಹಲವಾರು ಶಾಸನಗಳು ದೊರಕಿವೆ. ಇವುಗಳಲ್ಲಿ ಚಂಗಾಳವರು ಅರಸರು ಜೈನ ಬಸದಿಗಳಿಗೆ ನೀಡಿದ ದಂತಿಗಳಿಗೆ ಬರಹಗಳಿವೆ. ಗಂಗರು ಮತ್ತು ಚಂಗಾಳವರು ಆಡಳಿತದಲ್ಲಿ ನಿರ್ಮಿಸಿದ ಹಳೆಯ ಪುರಾತನ ಕಾಲದ ದೇವಸ್ಥಾನವಿದೆ. ಶ್ರೀ ರಾಮೇಶ್ವರ ದೇವಾಲಯವಿದೆ. ಅದೇ ಕೆರೆ ಅಕ್ಕ ತಂಗಿಯರ್ ಕೆರೆ ಅಂತ. ಅಕ್ಕ ತಂಗಿಯರ್ ಕಟ್ಸಿದ್ದು ಅಂತವ. ಅಕ್ಕ ತಂಗಿಯರ್ ಕಟ್ಸಿದ್ರೆ ಅಕ್ಕ ಲೆಕ್ಕ ಬರ್ಕೊಂಡು ಅದೊಂದು ಸ್ವಲ್ಪ ಪಾಲ್ ಬೀಳ್ತದೆ. ಚಿಕ್ಕ ಕೆರೆ ಅವಳು ಲೆಕ್ಕ ಬರ್ನಿಲ್ಲ ತಂಗಿ, ಅದರಿಂದ ಅದು ಯಾವಾಗಲೂ ಬತ್ತೇ ಇಲ್ಲ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡಿ.